Hummus? Kara. Kara. Kanadigare. Hey. My wonderful Sunday with my wonderful lady. American come Canadian. So welcome back to my vlog. So ಇವತ್ತು ನಾನು ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಸೊ ಇಟ್ಸ್ ಓವರ್. ಹಾಟ್ ವಾಟರ್ ಮತ್ತು ಮೇಥಿ ವಾಟರ್ ಜೊತೆ ಮಾರ್ನಿಂಗ್ ಎದ್ದು ನಾನು ಕುಡಿತಾ ನನ್ನ ಬ್ಯಾಕ್ ಯಾರ್ಡ್ ವ್ಯೂ ನೋಡ್ತಾ ಸ್ಟಾರ್ಟ್ ಮಾಡ್ತೀನಿ. ಸೊ ಬ್ಯೂಟಿಫುಲ್ ಬ್ಯಾಕ್ ಯಾರ್ಡ್ ಮತ್ತು ಬ್ರೇಕ್ಫಾಸ್ಟ್ನ ಓವರ್ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಸೊ ಇಟ್ಸ್ ಓವರ್ ನೈಟ್ ಗ್ರೀಕ್ ಯೋಗರ್ಟ್, ಚಿಯಾ ಸೀಡ್ಸ್ ಆ್ಯಂಡ್ ಓಟ್ಸ್ ಹಾಕಿ ಸೋಕ್ ಮಾಡಿದ್ದೀನಿ. ಸೋಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತಿನ ವರ್ಕೌಟ್ ನಂದು ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್. ಸೊ ಈಗ ಹೊರಡ್ತಾ ಇದ್ದೀನಿ. ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ಸಂಡೇ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತಂದರೆ ಇವತ್ತು ನನ್ನ ನೇಬರ್ನ ಕರ್ಕೊಂಡು ನಾನು ಅವರ ಫಸ್ಟ್ ಎವರ್ ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಏನು ಅಂದರೆ ಇವರು ಅಮೆರಿಕನ್ ಕಮ್ ಕೆನಡಿಯನ್. ಸೊ ಇದು ಅವ್ರ ಫಸ್ಟ್ ಟೈಮ್ ಅಂತೆ. ಸೊ ಲೆಟ್ಸ್ ಗೋ ಅವರ ಫಸ್ಟ್ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಸೊ ಇವತ್ತಿನ ವ್ಲಾಗಲ್ಲಿ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಆರ್ ಯು ಎಕ್ಸೈಟೆಡ್? Do you mind? Dressed okay? This is your first ever Bollywood class? That's my first. I have no idea what to expect. ನಾನು ಕರ್ಕೊಂಡು ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. This is at Sandalwood and McLaughlin. Okay. So do you know that? Yeah, right over this way. ಸೊ ಮೀಟ್ ಮೈ ನೇಬರ್ ಶರಿ. ಸೊ ಇವ್ರನ್ನ ಈಗ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಇವ್ರ ಏಜ್ ಏನು ಅಂತ ಗೆಸ್ ಮಾಡೋಕ್ಕಾಗತ್ತಾ? ಸೊ ಗೆಸ್ ಮಾಡ್ತಾ ಇರಿ. ಸೊ ಈ ವ್ಲಾಗಲ್ಲೇ ಹೇಳ್ತೀನಿ ಅವ್ರ ಏಜ್ ಎಷ್ಟು ಅಂತ. I was working with weights. It's been good, I love the teacher that teaches it over here in Paul. ಕ್ಯಾನಡಾಗೆ ಬಂದ ತಕ್ಷಣವೇ ನನ್ನ ಹಸ್ಬೆಂಡ್ ನನಗೆ ಗುಡ್ ಲೈಫ್ ಮೆಂಬರ್ಶಿಪ್ ಕೊಡ್ಸಾಯಿತು. ಸೊ ಇವತ್ತು ನನ್ನ ನೇಬರ್ದು ಫಸ್ಟ್ ಡೇ ಅಂತೆ ಗುಡ್ ಲೈಫಲ್ಲಿ. ಈಗ ರಿಜಿಸ್ಟರ್ ಆಗಬೇಕು, 7 days ಪಾಸ್ ಕೊಡ್ತಾರೆ. Going to be a lot of sweat. So Okay. here I go. So this is the studio where the Bollywood is going to happen. Hello. That I can survive Okay. this Bollywood dance class. ಸೊ ಎಲ್ಲರೂ ಸೂಪರ್ ಆಗಿ ವೇಟ್ ಮಾಡಿ. ಸೊ ಇವತ್ತು ನನ್ನ ನೇಬರ್ ಡ್ಯಾನ್ಸ್ ಕ್ಲಾಸ್, ಬಾಲಿವುಡ್ ಡ್ಯಾನ್ಸ್ ಕ್ಲಾಸಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಸೊ ಅಲ್ಲಿ ಶೋ ಯು. ಈಗ ಅಲ್ಲಿ ಫುಲ್ ಕವರ್ ಮಾಡೋದಕ್ಕೆ ಆಗಲ್ಲ, ಯಾಕಂತಂದರೆ ಬೇರೆಯವ್ರ ಪರ್ಮಿಷನ್ ಬೇಕಾಗುತ್ತೆ. ಸೊ ಇವ್ರದ್ದು ಇವಾಗ ಲೈಕ್ ನಾನು ಟ್ರೈ ಮಾಡ್ತೀನಿ ಕವರ್ ಮಾಡೋದಕ್ಕೆ. ಸೊ ಕ್ಲಾಸ್ ಸ್ಟಾರ್ಟ್ ಆಯಿತು, ಇನ್ಸ್ಟ್ರಕ್ಟರ್ ಬಂದಾಯಿತು. ಸೊ ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಕವರ್ ಮಾಡ್ತೀನಿ. ಸೊ ಈಗ ಆನ್ ಮಾಡಿದ್ದೀನಿ. ಸೊ ಆನ್ ಮಾಡಿ ನೋಡೋಣ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಮೇಲೆ ಎಷ್ಟು ಸ್ಟೆಪ್ಸ್ ಮಾಡಿರ್ತೀರಿ ಅಂತ. ಫಸ್ಟು ವಾರ್ಮ್ ಅಪ್, ಅಪ್ಪರ್ ಬಾಡಿ, ಶೋಲ್ಡರ್, ಹ್ಯಾಂಡ್ಸ್ ಎಲ್ಲ ಲೂಸನ್ ಅಪ್ ಆಗಬೇಕು. ಅದಾದಮೇಲೆ ನೋಡಿ ಬೀಟ್ ಶುರು ಆಗುತ್ತೆ. So guys, we had back to back 3 songs. So nodi baba. Oh my God. Back 3 songs. We're so tired. Our energy is just superb. So ಈಗ ಗುಜರಾತಿ song dance. ಒನ್ ಅವರ್ ನಾನ್ ಸ್ಟಾಪ್ ನಡೆಯುತ್ತೆ, ಬ್ರೇಕ್ ಇರಲ್ಲ. 5 ನಿಮಿಷ ಕೂಡ ನನ್ನ ನೇಬರ್ ರೆಸ್ಟ್ ಮಾಡಲಿಲ್ಲ. ಆ್ಯಂಡ್ ಇದು ಅವ್ರ ಫಸ್ಟ್ ಡ್ಯಾನ್ಸ್ ಕ್ಲಾಸ್. ತುಂಬ ಚೆನ್ನಾಗಿ ಮಾಡಿದ್ರು. Trouble keeping up with all these young ones, but I'm trying. You did it.
ವೆರಿ ಪ್ರೌಡ್. ಇನ್ ಮೈ ಲ್ಯಾಂಗ್ವೇಜ್ ಸಖತ್ ಪ್ರೌಡ್ ಆಗ್ತದೆ. ಇವ್ರು ಈ ಏಜಲ್ಲಿ ಈ ಎನರ್ಜಿ ಇಟ್ಕೊಂಡು ಬಂದಿದ್ದಾರೆ. ಯು ಮೈಂಡ್ ಇಫ್ ಐ ಟೆಲ್ ಯು ಅಬೌಟ್ ಯುವರ್ Nothing, go ahead. ಓಕೆ, ಸೊ ಶಿ ಈಸ್ 73. ಓಕೆ, ಯಾರೇ ಕರ್ನಾಟಕದಲ್ಲಿರೋ ಹೆಂಗಸರು ದಯವಿಟ್ಟು ಏಜ್ನ ಇದು ಮಾಡಿಕೊಂಡು ನೀವು ಸಬ್ ಮಾಡಬೇಡಿ ಪ್ಲೀಸ್. ನೀವು ಜಾಯಿನ್ ಜಿಮ್ ಆ್ಯಂಡ್ ವರ್ಕ್ಔಟ್ ಸೂಪರಾಗಿ ಮಾಡಿದ್ರು. ಎನಿ ಐಡಿಯಾ ಅಬೌಟ್ ದ ಕ್ಯಾಲರೀಸ್ ದಟ್ ಯು ಗಾಟ್? I have no idea. I have just recorded here. How many? So we have 425. Wow. So now That's we're awesome. almost all like, see 425 calories burn ಮಾಡಿದ್ರಿ. ಈಗ ಹೋಗಿ we're going to have an amazing breakfast. A treat from my side. Let's go and have an amazing breakfast, guys. Let's go. ನೋಡಿ, ಈ ಏಜಲ್ಲಿ ಅವ್ರ ಎನರ್ಜಿ, ಶಿ 73. ಪ್ರಾಬ್ಲಿ ಇನ್ ನೆಕ್ಸ್ಟ್ ಮಂತಲ್ಲಿ ಅವ್ರದ್ದು 74 ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದರೆ ಇವರು ಗ್ರೇಟ್ ಗ್ರ್ಯಾಂಡ್ ಮದರ್ ಕೂಡ. ಇವರ ಮಗನೇ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಆನೆಸ್ಟ್ಲಿ ಏಜ್ ಅನ್ನೋದು ನಂಬರ್ ಮಾತ್ರ ಅನ್ನೋದಕ್ಕೆ ಇವರೇ ಪರ್ಫೆಕ್ಟ್ ಎಕ್ಸಾಂಪಲ್. ಎನರ್ಜಿ ನೋಡಿ, ಇವ್ರದ್ದು ಪಾಸಿಟಿವಿಟಿ. ನಮ್ಮ ಬ್ರೇಕ್ಫಾಸ್ಟ್ ಬಂತು ಕೋಲ್ಡ್ ಕಾಫಿ ಮತ್ತು ಕೇಕ್ ಆ್ಯಂಡ್ ಒಳ್ಳೆ ಪ್ರೋಟೀನ್ ಇರೋ ಬ್ರೇಕ್ಫಾಸ್ಟ್ ಅವ್ರು ತಿಂದರು. ಸೊ ಅಲ್ಲಿ ನಾವು ಒಂದು 30 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿದ್ದು, ಬಟ್ ಅಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಯಿತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವ್ರ ಲೈಫ್ ಜರ್ನಿ, ಎಕ್ಸ್ಪೀರಿಯನ್ಸ್, ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ನಮಸ್ಕಾರ. ಜೊಸೆ ನಮಸ್ಕಾರ. Kara. ಕನ್ನಡಿಗರೇ. Kana. ಡಿಗರೆ. Digare. ಕನ್ನಡಿಗರೇ. Canada. ಏಯ್ ಜೈ ಸಿಯಾ, ಬಾಯ್. ಕ್ಯಾನಡಾಲ್ಲಿ ಸಮ್ಮರ್ಸ್ ಈವ್ನಿಂಗ್ ಸೂಪರ್ ಆಗಿರುತ್ತೆ. ಸೊ ಈಗ ಟೈಮ್ ಏನಿಲ್ಲ ಅಂದ್ರೂ 6:30 ಆಗಿದೆ. ಸೊ ಸಮ್ಮರಲ್ಲಿ ಸನ್ಸೆಟ್ ಆಗೋದು ತುಂಬ ಲೇಟು. ಕ್ಯಾನಡಾಲ್ಲಿ 8:30 to 9 o'clock ಆಗುತ್ತೆ ಸಮ್ಮರ್ ಅಲ್ಲಿ ಸನ್ಸೆಟ್ ಆಗೋದಕ್ಕೆ. ಆ ಗಿಡಕ್ಕೆ ನೀರು ಹಾಕಬೇಕು. ತುಂಬ ಬಿಸಿಲಿರುತ್ತೆ ಇಲ್ಲಿ. ಸೊ ಮನೆ ತಾನೆಲ್ಲ ಪ್ಲಾಂಟಿಂಗ್ ಮಾಡಿದ್ದೀರಿ. ಸೊ ಅದಕ್ಕೆ ಈಗ ನೀರು ಹಾಕಿ ಲಾಂಗ್ ವಾಕ್ ಎಂಡ್ ನನ್ನ ಸಂಡೇನ. ಸೊ ಬನ್ನಿ, ಈಗ ನಾನು ಗಾರ್ಡನ್ ನೀರು ಹಾಕೋದು. ನಾನು ಗಾರ್ಡನ್ನ ತೋರಿಸ್ತೀನಿ, ನನ್ನ ಬ್ಯಾಕ್ ಯಾರ್ಡ್ನ ಹೇಗಿದೆ ಅಂತ. ಸೊ ಬನ್ನಿ. ಕ್ಯಾನಡಾದಲ್ಲಿ ಗಾರ್ಡನಿಂಗ್ ಬರೀ ಹಾಬಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಆಲ್ ರೆಸ್ಪಾನ್ಸಿಬಿಲಿಟಿ ಥರ. ಇಲ್ಲಿ ಜನ ಬ್ಯಾಕ್ ಯಾರ್ಡ್ ಮತ್ತು ಫ್ರಂಟ್ ಯಾರ್ಡ್ನ ತುಂಬ ಕ್ಲೀನ್ ಮತ್ತು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಟೈಮ್ ಮತ್ತು ಎಫರ್ಟ್, ದುಡ್ಡು ಕೂಡ ತುಂಬ ಖರ್ಚಾಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ, ಗ್ರಾಸ್ ಮೇಂಟೆನೆನ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಏನನ್ನ ನಿಮಗೆ ಹುಲ್ಲು ತುಂಬ ಜಾಸ್ತಿ ಬೆಳೆದಿದ್ರೆ ಮನೆ ಮುಂದೆ ಸಿಟಿ ಬಂದು ನೋಟಿಸ್ ಕೊಡ್ತಾರೆ. ಏನಿಲ್ಲ ಅಂದ್ರೂ $100 to $150 ಫೈನ್ ಇರುತ್ತೆ. ಸೊ ಅದಕ್ಕೆ ಜನ ಎಲ್ಲ ಇಲ್ಲಿ ತುಂಬ ಮೇಂಟೈನ್ ಮಾಡ್ತಾರೆ. ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಬೈ ಮಿಸ್ಟೇಕ್ ನಾವೇನೋ ಆ ಗ್ರಾಸ್ ಮೇಲೆ ಕಾರ್ ನಿಲ್ಲಿಸಿದ್ರೆ ಬಂದು ಫೈನ್ ಹಾಕ್ತಾರೆ. ಲಾಸ್ಟ್ ಟೈಮ್ ಹಾಕಿದ್ರು $100. ಬೈ ಮಿಸ್ಟೇಕ್ ಟ್ರಕ್ ಟೈರ್ ಆ ಕಡೆಗೆ ಗ್ರಾಸ್ ಮೇಲೆ ಇತ್ತು. ಸೊ ತುಂಬ ಸ್ಟ್ರಿಕ್ಟ್ ಇಲ್ಲಿ. ನೋಡಿ, ಸನ್ಸೆಟ್ ಇನ್ನೂ ಆಗಿಲ್ಲ. ಸೊ ಈಗ ಒಂಚೂರು ವಾಕ್ ಮುಗಿಸ್ಕೊಂಡು ಸೊ ನನ್ನ ಸಂಡೇನ ಎಂಡ್ ಮಾಡ್ತೀನಿ. ಬೆಳಗ್ಗೆಯಿಂದ ಸೂಪರಾಗಿತ್ತು. ಬೆಳಗ್ಗೆ ಬಾಲಿವುಡ್ ಕ್ಲಾಸ್, ಸ್ಟಾರ್ಬಕ್ಸ್, ಗಾರ್ಡನಿಂಗ್. ಇದೇ ನಮ್ಮ ಸಿಂಪಲ್ ಸಂಡೇ ಕ್ಯಾನಡಾ ಅಲ್ಲಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.